ಹುಟ್ಟಿದ ನವಜಾತ ಶಿಶುವನ್ನು ಚರಂಡಿಗೆ ಬಿಸಾಡಿ ಹೋಗಿರುವ ಘಟನೆ ಭಾನುವಾರ ಮಧ್ಯಾಹ್ನ ಬೆಳಕಿಗೆ ಬಂದಿದ್ದು, ಈ ದೃಶ್ಯ ನೋಡಿದ ಮಹಿಳೆಯರು ಮಗು ಬಿಸಾಡಿದವರ ಮೇಲೆ ಇಡಿ ಶಾಪ ಹಾಕುತ್ತಿರುವುದು ಕಂಡು ಬಂದಿತ್ತು. ಹೇಮಾವತಿ ನಗರದ ಕಾರ್ಮೆಲ್ ಚರ್ಚ್ ಬಳಿ ಇರುವ ಚರಂಡಿ ಒಳಗೆ ಈ ನವಜಾತ ಶಿಶುವನ್ನು ಒಂದು ಕವರ್ ಒಳಗೆ ಕಟ್ಟಿ ಬಿಸಾಡಿ ಹೋಗಿದ್ದಾರೆ. ಆಗತಾನೆ ಹುಟ್ಟಿದ ಮಗುವನ್ನ ಚರಂಡಿಗೆ ಎಸೆದಿರೋ ಕಿರಾತಕರು ಪ್ಲಾಸ್ಟಿಕ್ ಕವರ್ನಲ್ಲಿ ಕಸದ ಜೊತೆಗೆ ತುಂಬಿಕೊಂಡು ಬಂದು ಮಗುವನ್ನು ಎಸೆದು ಹೋಗಿದ್ದಾರೆ. ಚರಂಡಿಯಲ್ಲಿ ಬಿದ್ದ ಮಗುವನ್ನು ಕಂಡ ಜನರು ಮರುಕ ವ್ಯಕ್ತಪಡಿಸಿದರು. ಈ ಕಂದಮ್ಮನನ್ನು ನೋಡಿದ ಸ್ಥಳೀಯರು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದು, ಇದೇ ವೇಳೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದರು. ಪೆನ್ಷನ್ ಮೊಹಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಈ ಮಗುವನ್ನು ನೋಡಲು ಸಾರ್ವಜನಿಕರು ನೂಕುನುಗ್ಗಲಿನಲ್ಲಿ ನೋಡಿದರು. ಇನ್ನು ಮಹಿಳೆಯರು ಈ ದೃಶ್ಯವನ್ನು ನೋಡಿ ಹಿಡಿಶಾಪ ಹಾಕುತ್ತಿದ್ದರು. ಯಾರೋ ಅಕ್ರಮವಾಗಿ ಪಡೆದ ಮಗುವನ್ನು ಬಿಸಾಡಿದ್ದಾರೆ, ಇಲ್ಲವೇ ಹೆಣ್ಣು ಮಗು ಹುಟ್ಟಿದೆ ಎಂದು ಸಾಕಲಾಗದೆ ಬಿಸಾಡಿರಬಹುದು ಎಂದು ಸಾರ್ವಜನಿಕರು ಅಲ್ಲಲ್ಲಿ ಗುಸುಗುಸು ಮಾತನಾಡುತ್ತಿರುವುದು ಕೇಳಿ ಬಂದಿತ್ತು. ನಾವಿಲ್ಲ ಹೊರಗಡೆ ಏನೋ ಕೆಲ್ಸದ ಮೇಲೆ ಹೋಗಿದ್ವಿ, ಬರ್ಬೇಕಾದ್ರೆ ಇಲ್ಲೊಂದು 2-3 ಜನ ನಿಂತ್ಕೊಂಡು ನೋಡ್ತಿದ್ರು. ಏನು ಅಂತ ಬಂದು ನೋಡಿದ್ವಿ, ಕಸದ ಜೊತೆ ಪಾಪುನ ಒಂದು ಕವರಲ್ಲಿ ಕಟ್ಬಿಟ್ಟು ಬಿಸಾಕ್ ಹೋಗಿದ್ರು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಕ್ಯಾಮ್ರಾ ಇವರು ಸ್ವಲ್ಪ ನ್ಯೂಸ್ ಅವರು ಸ್ವಲ್ಪ ಓಪನ್ ಮಾಡಿದ್ರು. ಅವಾಗ ಮಗು ಬಿಸಾಕ್ ಹೋಗಿದೆ ಅಂತ ಗೊತ್ತಾಗಿತ್ತು ಸರ್. ಅಂದಾಜು ಬೆಳಗಿನ ಜಾವ ಬಿಸಾಕ್ ಹೋಗಿದ್ದಾರೆ ಸರ್. ನೆನ್ನೆ ನೈಟ್ ಬೆಳಗಿನ ಜಾವ ಬಿಸಾಕ್ ಹೋಗಿದ್ದಾರೆ. ಹೆಣ್ಮಗು ಸರ್, ಹುಟ್ಟಿರೋ ಮಗು, ಈಗ ಹುಟ್ಟಿರೋ ಮಗುನ ಬಿಸಾಕ್ ಹೋಗಿದ್ದಾರೆ. ಜೀವ ಏನಿಲ್ಲ ಸರ್. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.